ಹಿಂದೂ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಪಲಾವ್ ಐಟಮ್ 2 ಪಲಾವ್ ಎಲೆ, ಚಕ್ಕೆ ಸ್ವಲ್ಪ, ಮರಾಠಿ ಮೊಗ್ಗು 3, ಏಲಕ್ಕಿ 3, ಅನಾನಸ್ ಹೂವು 1, ಲವಂಗ 6 ಇಲ್ಲ 7, ಸೋಂಪು ಕಾಳು ಸ್ವಲ್ಪ, ಕಸ್ತೂರಿ ಮೆಥಿ ಸ್ವಲ್ಪ. ಈಗ ರುಬ್ಬಿಕೊಳ್ಳೋಕ್ಕೆ 2 ಬೆಳ್ಳುಳ್ಳಿ ಗಡ್ಡೆ ತಗೊಳ್ಳಿ, 1 ಇಂಚಷ್ಟು ಶುಂಠಿ ತಗೊಳ್ಳಿ, 1 ಮೀಡಿಯಂ ಸೈಜ್ ಈರುಳ್ಳಿ, ಮತ್ತೆ 6 ಇಲ್ಲ 7 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ 1 ಹಿಡಿಯಷ್ಟು ತಗೊಳ್ಳಿ. ಇದೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋದು. ಈಗ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. 1 ಈರುಳ್ಳಿ ರುಬ್ಕೊಳಕ್ಕೆ ಹಾಕೊಂಡಿದ್ದೀನಿ, ಇನ್ನೊಂದು ಈರುಳ್ಳಿ ಗೋಳಿಸ್ಕೊಳ್ಳೋಕ್ಕೆ ಸ್ವಲ್ಪ, ಅವಾಗೆ ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ, ಇಲ್ಲಿ ಸ್ವಲ್ಪ ತಗೊಂಡಿದ್ದೀನಿ, ಒಂದು 4 ಇಲ್ಲ 5 ತಗೊಳ್ಳಿ. ಖಾರ ನೋಡ್ಕೊಂಡು ತಗೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಟೊಮೆಟೊ ಇಲ್ಲ, ನಾವು ಸ್ಕಿಪ್ ಮಾಡಿದಿರಿ, ನಿಮ್ಗೆ ಬೇಕಾದ್ರೆ ಆಗ್ಬೋದು, ಆಪ್ಷನ್. ಮಸಾಲೆ ಐಟಮ್ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಧನಿಯಾ ಪೌಡರ್ 2 ಸ್ಪೂನ್, 1/4 ಸ್ಪೂನ್ ಅರಿಶಿನ ಪುಡಿ, 2 ಸ್ಪೂನ್ ಚಿಕನ್ ಮಸಾಲ ಫ್ರೈ, ಮತ್ತೆ 1 ಸ್ಪೂನ್ ಚಿಲ್ಲಿ ಪೌಡರ್ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅವಾಗೆ ತೋರಿಸಿರೋದನ್ನ. ಮತ್ತೆ 5 ಜನಕ್ಕೆ ನಾನು ಮಾಡ್ತಾ ಇರೋದು, ಸೊ 5 ಮೊಟ್ಟೆ ತಗೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಬೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಎಣ್ಣೆ ಬಿಸಿ ಆದ್ಮೇಲೆ, ಕುಕ್ಕರ್ ಬಿಸಿ ಆದ್ಮೇಲೆ ಎಣ್ಣೆ ಹಾಕಬೇಕು. ಈ ಲೋಟ ತುಂಬ 2 ಲೋಟ ಹಾಕಿ. ಎಣ್ಣೆ ಬಿಸಿ ಆದ್ಮೇಲೆ ಪಲಾವ್ ಐಟಮ್ನ ಹಾಕ್ಬೇಕು. ಹಾಕಿ 30 ಸೆಕೆಂಡ್ ಇಲ್ಲ 40 ಸೆಕೆಂಡ್ ಫ್ರೈ ಮಾಡಬೇಕು. ಈ ಥರ ಗೋಲ್ಡನ್ ಕಲರ್ ಬಂದಮೇಲೆ ಈರುಳ್ಳಿ ಹಸಿಮೆಣಸಿನಕಾಯಿ ಹಾಕಿ. ಈರುಳ್ಳಿ ಫ್ರೈ ಆಗೋಷ್ಟರೊಳಗಡೆ ಈ ಥರ ಮೊಟ್ಟೆಗಳನ್ನ ಕೊಯ್ದಿಟ್ಕೊಳ್ಳಿ. ಕಾಣಿಸ್ತಿದೆಯಾ? ಈ ಥರ ಮಾಡಿಟ್ಕೊಳ್ಳಿ. ನೋಡಿ, ಈ ಥರ ಗೋಲ್ಡನ್ ಕಲರ್ ಬರಬೇಕು. ಇದಾದ್ಮೇಲೆ ನೋಡಿ, ಈ ಥರ ಆಗಬೇಕು. ಬಿರಿಯಾನಿ ಮಾಡೋಕ್ಕಿಂತ ಮುಂಚೆನೇ ಅಕ್ಕಿ ನೆನೆಸಿಟ್ಕೊಳ್ಳಿ, ನಾನು ಹೇಳೋದು ಮಾಡ್ತೋದೆ. ಈಗ ಪೇಸ್ಟ್ ಹಾಕೊಳ್ಳಿ, ಅವಾಗ ರುಬ್ಕೊಂಡಿದ್ದೀರಲ್ಲ, ಸೊ ಪೇಸ್ಟ್ ಹಾಕೊಳ್ಳಿ. ಒಂದು ಸ್ವಲ್ಪನೂ ನೀರು ಹಾಕದೆ ಮಿಕ್ಸಿಗೆ ಯಾವ ಥರ ಹಾಕಿದಿರೋ ಆ ಥರನೇ ಪೇಸ್ಟ್ ಹಾಕಿ ಒಂದು 2-3 ಮಿನಿಟ್ಸ್ ಕುಕ್ ಮಾಡಬೇಕು. ಈಗ ಅವಾಗೆ ತೋರಿಸಿರೋ ಮಸಾಲೆಗಳನ್ನೆಲ್ಲ ಹಾಕ್ಬಿಟ್ಟು ಒಂದು 2-3 ಮಿನಿಟ್ಸ್ ಫ್ರೈ ಮಾಡಿ. ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿ. ಮತ್ತೆ ಮೊಟ್ಟೆಗಳಾಕಿ. ಮೊಟ್ಟೆ ಹಾಕಿದ್ಮೇಲೆ ಇವಾಗೆ ಮೊಟ್ಟೆ ಹಾಕೋದ್ರಿಂದ ಮಸಾಲೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ಸೊ ಅದಕ್ಕೆ ಇವಾಗೆ ಮೊಟ್ಟೆ ಹಾಕಬೇಕು. ಜಾಸ್ತಿ ಮಿಕ್ಸ್ ಮಾಡಬೇಡಿ, ಸೊ ಕಟ್ಟಾಗ್ಬಿಡುತ್ತೆ ಮೊಟ್ಟೆ ಎಲ್ಲ. ಕೊತ್ತಂಬರಿ ಈಗಲೇ ಹಾಕ್ಕೊಳ್ಳಿ. ಈ ಗ್ಲಾಸಲ್ಲಿ ನಾನು 2.5 ಗ್ಲಾಸ್ ತಗೊತಾ ಇದ್ದೀನಿ, 5 ಗ್ಲಾಸ್ ನೀರು ತಗೊತಾ ಇದ್ದೀನಿ, ನೀವು ನೋಡ್ಕೊಂಡು ತಗೊಳ್ಳಿ. ಈಗ ನೀರು ಹಾಕ್ಕೊತಾ ಇದ್ದೀನಿ 5 ಗ್ಲಾಸು. ಕುದಿಯೋವರೆಗೂ ಇರಬೇಕು, ಅದು ಚೆನ್ನಾಗಿ ಕುದ್ರೆ ಚೆನ್ನಾಗಾಗುತ್ತೆ ಅಡುಗೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈ ಥರ ನೀರು ಕುದಿಯಕ್ಕೆ ಬಿಟ್ಟು, ನೀರು ಕುದಿದಾದ್ಮೇಲೆ ಅಕ್ಕಿ ಹಾಕ್ಬೇಕು. ಅಕ್ಕಿ ಹಾಕಿದ್ಮೇಲೆ ಒನ್ ಟೈಮ್ ಮಿಕ್ಸ್ ಮಾಡಿ ಉಪ್ಪು ಖಾರ ಕರೆಕ್ಟಾಗಿದೆಯೋ ಇಲ್ಲ ನೋಡ್ಬೋದು, ಕಡಿಮೆ ಇದ್ರೆ ಹಾಕ್ಕೋಬೋದು. ಇವಾಗ 2 ವಿಸಿಲ್ ಕೂಗಿಸ್ಕೊಂಡು ಮತ್ತೆ ತಿನ್ನುವುದು. ಈ ಥರ ಆಗಿದೆ, ಚೆನ್ನಾಗಾಗಿದೆ. ನೋಡಿ, ಚೆನ್ನಾಗಾಗಿದೆ ಉದ್ದುದ್ರಾಗಿ. ಎಗ್ ಬಿರಿಯಾನಿ ಸಖತ್ತಾಗಿದೆ, ನೀವು ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ.